ರಾಶಿಯವರು ಹುಮ್ಮಸ್ಸಿನ ವ್ಯಕ್ತಿಗಳು. ಸದಾ ಕುತೂಹಲ ಹೊಂದಿರುವ ಸ್ವಭಾವ ಅವರದು. ಧನು ರಾಶಿಯವರು ಬೇರೆ ರಾಶಿಯವರಂತಲ್ಲ. ಇವರ ಉತ್ಸಾಹ ಅಪ್ರತಿಮವಾದದ್ದು. ಎಲ್ಲದರ ಮೇಲೂ ಇವರಿಗೆ ಆಸಕ್ತಿ ಜಾಸ್ತಿ. ಧನು ರಾಶಿಯವರಲ್ಲಿ ಲವಲವಿಕೆಯು ಹೆಚ್ಚೇ ಇರುತ್ತದೆ. ದೇವತೆಗಳ ಗುರು ಆಗಿರುವಂತಹ ಬೃಹಸ್ಪತಿಯ ಪ್ರಭಾವ ಧನು ರಾಶಿಯವರ ಮೇಲೆ ನವಗ್ರಹಗಳಲ್ಲಿ ಗುರು ಎಂಬುದಾಗಿ ಕರೆಯಲಾಗುತ್ತದೆ. ಹೀಗಾಗಿ ನೀವು ಧನು ರಾಶಿಯವರಲ್ಲಿ ಜ್ಞಾನ ಹಾಗೂ ವಿದ್ಯೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇರಳವಾಗಿ ಗಮನಿಸಬಹುದಾಗಿದೆ. ಆಶಾವಾದವನ್ನು ಹೊತ್ತಿರುವಂತಹ ಇವರು ಜೀವನದಲ್ಲಿ ಏನಾದರೂ ಸಾಧಿಸುವಂತಹ ಛಲವನ್ನು ಹೊಂದಿರುತ್ತಾರೆ. ತಮ್ಮಲ್ಲಿರುವಂತಹ ಉತ್ಸಾಹದ ಮೂಲಕ ಏನನ್ನಾದರೂ ಹೊಸದನ್ನು ಕಲಿಯಬೇಕು ಎನ್ನುವಂತಹ ಆಸಕ್ತಿ ಅವರಲ್ಲಿ ಅದಮ್ಯವಾಗಿರುತ್ತದೆ. ಎಸ್ಎಸ್ಎಲ್ಸಿ ನಂತರ ಎಲ್ಲರೂ ಮೊದಲು ಸಜೆಸ್ಟ್ ಮಾಡುವುದು ಪಿಯುಸಿಯನ್ನ. ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಪಡೆಯಬಹುದು. ಈ ಕೋರ್ಸ್ನಲ್ಲಿ ನೀವು 3 ವಿಭಾಗಗಳಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಸೈನ್ಸ್ ಅಂದರೆ ವಿಜ್ಞಾನ ವಿಭಾಗ, ಕಾಮರ್ಸ್, ವಾಣಿಜ್ಯ ವಿಭಾಗ, ಆರ್ಟ್ಸ್ ಕಲಾ ವಿಭಾಗ. ಈ 3 ವಿಭಾಗಗಳು ಸೂಕ್ತ ಎನಿಸುತ್ತದೆ. ಆ ಕೋರ್ಸ್ನಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮುಗಿಸಿ ಪಿಯುಸಿ ಹಂತವನ್ನು ಏರಿದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪದವಿ ಪೂರ್ವ ಕೋರ್ಸುಗಳು ಲಭ್ಯವಿದೆ. ಅವುಗಳಲ್ಲಿ ಧನಸ್ಸು ರಾಶಿಯವರು ಮೊದಲು ತಾಂತ್ರಿಕ ವಿಭಾಗಕ್ಕೆ ಮೊದಲ ಆದ್ಯತೆ ನೀಡುವುದು ಉತ್ತಮ. ಧನಸ್ಸು ರಾಶಿಯವರು ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಕಂಪ್ಯೂಟರ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಸ್ಯಾಟಲೈಟ್ ಕಮ್ಯುನಿಕೇಶನ್, ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಮತ್ತು ಮೈಕ್ರೋವೇವ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಏರೋನಾಟಿಕಲ್, ಬ್ಯಾಲಿಸ್ಟಿಕ್ಸ್, ಏವಿಯಾನಿಕ್ಸ್, ಏರೋಸ್ಪೇಸ್ ಇಂಜಿನಿಯರಿಂಗ್. ಇವುಗಳಲ್ಲಿ ಯಾವುದೇ ಪದವಿಯನ್ನು ಪಡೆಯುವುದು ಸೂಕ್ತ. ಈ ಇಂಜಿನಿಯರಿಂಗ್ ಪದವಿ ಪಡೆದವರಿಗೆ ಸಾಕಷ್ಟು ಅವಕಾಶಗಳಿವೆ. ಧನಸ್ಸು ರಾಶಿಯ ಜನರು ದ್ವಿತೀಯ ಪಿಯು ಪಾಸಾದ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ಮುಂದಿನ ಕರಿಯರ್ ಆಯ್ಕೆಗೆ ತಕ್ಕಂತೆ ಪದವಿ ಕೋರ್ಸ್ ಓದುವುದು ಅತಿ ಮುಖ್ಯವಾದುದು. ಕಲೆ, ಭಾಷಾ ವಿಷಯದಲ್ಲಿ ಪಾಂಡಿತ್ಯ ಇರುವವರು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಹಲವಾರು ಅವಕಾಶಗಳನ್ನು ಒದಗಿಸಿಕೊಡಬಹುದು. ಜೊತೆಗೆ ಹಲವಾರು ಆಯ್ಕೆಗಳು ಕೂಡ ನಿಮಗೆ ಇಲ್ಲಿ ಸಿಗಬಹುದು. ಪತ್ರಿಕೋದ್ಯಮ, ಡಿಸೈನಿಂಗ್, ಸೋಷಿಯಲ್ ವರ್ಕ್ ಹೀಗೆ ಹಲವು ಕ್ಷೇತ್ರದಲ್ಲಿ ಮುಂದುವರಿಯಬಹುದು. ಅದಲ್ಲದೆ ಪಿಯುಸಿ ನಂತರ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಮಾಡುವುದಕ್ಕೂ ಅವಕಾಶವಿದೆ. ವಿದ್ಯಾರ್ಥಿಗಳು ತಮ್ಮ ಪಿಯುಸಿಯನ್ನು ಹಲವು ವಿಭಾಗದಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣ ಪಡೆದ ನಂತರ ಹಲವಾರು ಉದ್ಯೋಗಾವಕಾಶಗಳಿರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಪಿಯುಸಿ ಶಿಕ್ಷಣವನ್ನು ಮುಗಿಸಿದ ನಂತರ ಬಿಎಫ್ಎ ಕೋರ್ಸ್ ಅನ್ನು ಮುಂದುವರಿಸಲು ಪರಿಗಣಿಸಬಹುದು. ಸಮಾಜಶಾಸ್ತ್ರ, ಕಾನೂನು, ಸಮೂಹ ಮಾಧ್ಯಮ, ಶಿಕ್ಷಣ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅಧ್ಯಯನದ ಆಯ್ಕೆಗಳು ಸಹ ಧನಸ್ಸು ರಾಶಿಯವರಿಗೆ ಉತ್ತಮ. ಬಿಎ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ, ಬಿಎ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, ಬಿಎ ಇನ್ ಲಿಟರೇಚರ್, ಬಿಎ ಮನಃಶಾಸ್ತ್ರ, ಬಿಎ ಅರ್ಥಶಾಸ್ತ್ರ, ಬಿಎ ಮಾನವಿಕ ಕೋರ್ಸ್ಗಳು, ಬಿಎ ಫೈನಾನ್ಸ್, ಬಿಎ ಮ್ಯೂಸಿಕ್, ಬಿಎ ಥಿಯೇಟರ್, ಬಿಎ ಇನ್ ಯೋಗ ಅಂಡ್ ನ್ಯಾಚುರೋಪಥಿ, ಬಿಎ ಪ್ರವಾಸೋದ್ಯಮ ಮತ್ತು ಆತಿಥ್ಯ ನಿರ್ವಹಣೆ, ಬಿಎ ಲೈಬ್ರರಿ ಸೈನ್ಸ್, ಬಿಎ ಇನ್ ರಿಟೇಲ್ ಮ್ಯಾನೇಜ್ಮೆಂಟ್, ಬಿಎ ಫ್ಯಾಷನ್ ಮರ್ಚಂಡೈಸಿಂಗ್, ಬಿಎ ಅಪ್ಲೈಡ್ ಸೈನ್ಸ್, ಬಿಎ ಜಾಹೀರಾತು, ಬಿಎ ಇನ್ ಫೈನ್ ಆರ್ಟ್ಸ್, ಬಿಎ ಪಾಕಶಾಲೆ ವಿಜ್ಞಾನ, ಬಿಎ ಆಂಥ್ರಾಪಾಲಜಿ, ಬಿಎ ಹೋಟೆಲ್ ಮ್ಯಾನೇಜ್ಮೆಂಟ್, ಬಿಎ ಫೈನಾನ್ಸ್ ಅಂಡ್ ಇನ್ಸುರೆನ್ಸ್, ಬಿಎ ಅನಿಮೇಷನ್ ಮತ್ತು ಮಲ್ಟಿಮೀಡಿಯಾ. ಈ ಕೋರ್ಸ್ಗಳನ್ನು ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಹಾಗೂ ಸ್ವಂತ ಉದ್ಯೋಗಕ್ಕೆ ಅನುಭವ ಪಡೆಯಬಹುದು.
ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಹಂತದಲ್ಲಿ ಪಿಯುಸಿ ನಂತರ ಎಂಬಿಬಿಎಸ್, ಇಂಜಿನಿಯರಿಂಗ್ ಮತ್ತು ಬಿಟೆಕ್ ಈ ಕೋರ್ಸ್ಗಳ ಬಗೆಗೆ ಹೆಚ್ಚು ಕೇಳಿರುತ್ತಾರೆ ಮತ್ತು ಆ ಕೋರ್ಸ್ಗಳ ಬಗೆಗೆ ಹೆಚ್ಚು ಒಲವು ಹೊಂದಿರುತ್ತಾರೆ. ಆದರೆ ಪಿಯುಸಿ ನಂತರ ಯಾವೆಲ್ಲ ಕೋರ್ಸ್ಗಳನ್ನು ವಿಜ್ಞಾನ ಓದಿದ ವಿದ್ಯಾರ್ಥಿಗಳು ಮಾಡಬಹುದು ಎನ್ನುವುದನ್ನು ತಿಳಿದುಕೊಳ್ಳಬೇಕಾಗಿದೆ. ಇಂಜಿನಿಯರಿಂಗ್ ಕೋರ್ಸ್ಗಳು, ಬಿಎಸ್ಸಿ ಕೋರ್ಸ್ಗಳು, ಬಿಸಿಎ, ಬಿಆರ್ಕ್, ಬಿ ಫಾರ್ಮೆಸಿ, ಬಿಎ, ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್, ಡಿಪ್ಲೊಮಾ ಕೋರ್ಸ್ ಇನ್ ಫೈರ್ ಸೇಫ್ಟಿ ಮತ್ತು ಟೆಕ್ನಾಲಜಿ, ಮರ್ಚಾಂಟ್ ನೇವಿ ರಿಲೇಟೆಡ್ ಕೋರ್ಸಸ್, ಆರ್ಮರ್ಡ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್ಗಳು, ಡಿಸೈನ್ ಸಂಬಂಧಿತ ಕೋರ್ಸ್ಗಳು, ಬ್ಯಾಚುಲರ್ ಆಫ್ ಪ್ಲಾನಿಂಗ್, ಬ್ಯಾಚುಲರ್ ಆಫ್ ಇಂಟೀರಿಯರ್ ಡಿಸೈನ್, ಟೀಚಿಂಗ್ ಮತ್ತು ಎಜುಕೇಶನ್ ಕೋರ್ಸ್ಗಳು, ಫಾರ್ಮ್ ಡಿ, ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಯಾವುದೇ ವಿಭಾಗದಲ್ಲಿ ಪದವಿ, ಎಂಬಿಬಿಎಸ್, ಬಿಡಿಎಸ್ಬಿ, ಫಾರ್ಮೆಸಿ, ಬಿಎಎಂಎಸ್, ಫಾರ್ಮ್ ಡಿ, ಬಿಎಸ್ಸಿ, ನರ್ಸಿಂಗ್, ಬಿಎಚ್ಎಂಎಸ್, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಇತರೆ ಬಿಎಸ್ಸಿ ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳು, ಬಿಯುಎಂಎಸ್ಬಿ, ಎಎಸ್ಎಲ್ಪಿ, ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಏರ್ ಹೋಸ್ಟೆಸ್ ಟ್ರೈನಿಂಗ್, ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಹಾಸ್ಪಿಟಾಲಿಟಿ ಡಿಪ್ಲೊಮಾ ಕೋರ್ಸ್ಗಳು, ಲಾ ಕಾನೂನು, ಅನಿಮೇಷನ್, ಗ್ರಾಫಿಕ್ಸ್ ಮತ್ತು ಮಲ್ಟಿಮೀಡಿಯಾ, ಫ್ಯಾಷನ್ ಟೆಕ್ನಾಲಜಿ ಡಿಸೈನ್, ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್, ವೆಬ್ ಡೆವಲಪ್ಮೆಂಟ್ ಮತ್ತು ಡಿಸೈನಿಂಗ್. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಯಾರಿಗೆ ಅರ್ಥಶಾಸ್ತ್ರ ಮತ್ತು ಅಕೌಂಟೆನ್ಸಿ ವಿಷಯದಲ್ಲಿ ತಮ್ಮ ವೃತ್ತಿಜೀವನವನ್ನು ಮುಂದುವರೆಸುವ ಆಸಕ್ತಿ ಇದೆಯೋ ಅವರು ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಣಕಾಸು ಸಲಹೆಗಾರರಾಗಿ, ಚಾರ್ಟರ್ಡ್ ಅಕೌಂಟೆಂಟ್ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶ ನೀಡುತ್ತದೆ. ಇನ್ನು ಯಾವ ವಿದ್ಯಾರ್ಥಿಯು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿ ಇದೆಯೋ ಅವರು ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಧನಸ್ಸು ರಾಶಿಯವರಿಗೆ ಅಕೌಂಟೆನ್ಸಿ, ಬಿಸಿನೆಸ್ ಮ್ಯಾನೇಜ್ಮೆಂಟ್, ಬಿ.ಎಡ್ ಅಥವಾ ಎಂ.ಕಾಂ ಸೂಕ್ತ. ಬಹುತೇಕರು ಪಿಯುಸಿಯಲ್ಲಿ ಕಾಮರ್ಸ್ ಓದಿದ ಬಳಿಕ ಬಿ.ಕಾಂ, ಬಳಿಕ ಎಂ.ಕಾಂ, ಎಂಬಿಎ ಪದವಿಗಳನ್ನು ಮಾಡುವುದು ಸಹಜ. ಕಡ್ಡಾಯ ವಿಷಯಗಳನ್ನು ಹೊರತುಪಡಿಸಿ ಕೆಲವು ಐಚ್ಛಿಕ ವಿಷಯಗಳನ್ನು ಬಿ.ಕಾಂನಲ್ಲಿ ತೆಗೆದುಕೊಳ್ಳಬಹುದು. ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್, ಐಟಿ, ಇ-ಕಾಮರ್ಸ್, ಆಫೀಸ್ ಮ್ಯಾನೇಜ್ಮೆಂಟ್. ಜಾಹೀರಾತು ವಿಷಯಗಳಲ್ಲಿಯೂ ಬಿ.ಕಾಂ ಪದವಿಗಳನ್ನು ಪಡೆಯಬಹುದು. ಮುಂದೆ ಎಂ.ಕಾಂ, ಎಂಬಿಎ, ಸಿಎ, ಸಿಎಸ್, ಸಿಎಫ್ಎ, ಲಾ, ಸಿಎಂಎ, ಸಿಎಫ್ಪಿ ಇತ್ಯಾದಿ ಕೋರ್ಸ್ಗಳನ್ನು ಮಾಡಬಹುದು. ಬಿಸಿನೆಸ್ ಮತ್ತು ಮ್ಯಾನೇಜ್ಮೆಂಟ್ ಆಸಕ್ತರಿಗೆ ಸೂಕ್ತವಾದ 3 ವರ್ಷದ ಕೋರ್ಸ್ ಇದಾಗಿದೆ. ಬಿಬಿಎ ನಂತರ ಎಂ.ಕಾಂ ಅಥವಾ ಎಂಬಿಎ ಮಾಡಬಹುದು. ಕಲಾ ವಿಷಯದಲ್ಲಿ ಪಿಯುಸಿ ಪಡೆದವರು ಬಿಬಿಎಗೆ ಸೇರಲು ಕೆಲವು ಕಾಲೇಜುಗಳು ಅವಕಾಶ ನೀಡುತ್ತವೆ. ದ್ವಿತೀಯ ಪಿಯುಸಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 50% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಸೇರಲು ಅರ್ಹರಾಗಿರುತ್ತಾರೆ. ಪಿಯುಸಿ ಕಾಮರ್ಸ್ ಬಳಿಕ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ ಕಲಿಯಬಹುದಾಗಿದೆ. ಇದಕ್ಕಾಗಿ ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬರೆಯಬೇಕು. ಈ ಪರೀಕ್ಷೆಯನ್ನು ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನಡೆಸುತ್ತದೆ. ಸಿಎ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ ಬಳಿಕ ಐಸಿಇ ಸದಸ್ಯರಾಗಬಹುದು. ಸಿಪಿಟಿ ಬಳಿಕ ಸಿ ಇಂಟರ್ ಎಕ್ಸಾಮ್ನಲ್ಲಿ ಭಾಗವಹಿಸಬೇಕು. ಬಳಿಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಕೋರ್ಸ್ ಬರೆಯಬೇಕು. ಬಳಿಕ ಸಿ ಅಂತಿಮ ಪರೀಕ್ಷೆ ಇರುತ್ತದೆ. ಸಿ ಆಗಲು ಕಠಿಣ ಪರಿಶ್ರಮ ಅಗತ್ಯ. ಇದು ಜಗತ್ತಿನ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಎಂಬ ಖ್ಯಾತಿ ಗಳಿಸಿದೆ. ವರ್ಷಕ್ಕೆ ಕೆಲವು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಿಇ ಪಾಸ್ ಆಗುತ್ತಾರೆ. ಕೋರ್ಸ್ನ ಒಟ್ಟಾರೆ ಅವಧಿ 5 ವರ್ಷಗಳು. ಸಿಪಿಟಿ ಬಳಿಕ ಸಿ ಇಂಟರ್ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಬಳಿಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಕೋರ್ಸ್ ಬರೆಯಬೇಕು.
ಬಳಿಕ ಸಿ ಅಂತಿಮ ಪರೀಕ್ಷೆ ಇರುತ್ತದೆ. ಇದನ್ನು ಪಾಸ್ ಮಾಡಬೇಕು. ಸಿ ಮುಗಿದ ನಂತರ ಬ್ಯಾಂಕ್, ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಗಳಲ್ಲದೆ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡಬಹುದಾಗಿದೆ. ವಾಣಿಜ್ಯ ವಿಷಯದಲ್ಲಿ ಪಿಯುಸಿ ಮುಗಿಸಿದ ಬಳಿಕ ಕಾನೂನು ಪದವಿಯನ್ನು ಪಡೆಯಬಹುದಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.